ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಈಗ ಬರ್ತಾ ಇರುವಂತ ಬಿಗ್ ಬ್ರೇಕಿಂಗ್ ಏನು ಅಂತಂದ್ರೆ ಇಡಿ ದಾಳಿಯಲ್ಲಿ ಸಿಕ್ಕಿರುವ ಲೆಕ್ಕವನ್ನ ಕೊಡ್ತಾ ಇದೆ. ಇಡಿ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಮಾಹಿತಿಯನ್ನ ಈಗ ಇಡಿ ಕೊಡ್ತಾ ಇದೆ. ಅಧಿಕೃತವಾಗಿ ಭಾರಿ ಅಕ್ರಮ ಈಗ ಪತ್ತೆಯಾಗಿರೋದು. ಅಬಕಾರಿ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದ್ದು ಇಡಿ. 24 ಗಂಟೆ ಸುದೀರ್ಘವಾಗಿ ಮನೆ ಕಚೇರಿಯನ್ನೆಲ್ಲ ಹುಡುಕಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಬಾಮೈದ ಮಂಜುನಾಥ್ ಅವರ ಮನೆ, ತಮ್ಮಣ್ಣ ಜಗದೀಶ್ ನಾಯಕ್ ಮನೆ ಮೇಲೆ ಇಡಿ ರೇಡ್ ಅನ್ನ ಮಾಡಿತ್ತು. ಆ ದಾಳಿಯಲ್ಲಿ ಸಿಕ್ಕಿರುವಂತ ಲೆಕ್ಕವನ್ನ ಕೊಟ್ಟಿದ್ದನ್ನ ನೀವು ಕೇಳಬಿಟ್ರೆ ಯಾವ ಮಟ್ಟದಲ್ಲಿ ಇವರು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಹೊತ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅಬಕಾರಿ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಮೇಲೆ ಇಡಿ ರೇಡ್. ಒಂದೂವರೆ ಲಕ್ಷ 2 ಲಕ್ಷ ಸಂಬಳ ಇರಬಹುದು. 5.5 ಕೋಟಿ ನಗದು ಜಪ್ತಿಯಾಗಿದೆ. 7.8 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. 14 ಕಡೆಗೆ ದಾಳಿಯನ್ನ ಇಡಿ ಅಧಿಕಾರಿಗಳು ನಡೆಸಿದ್ರು. ಒಟ್ಟು 13 ಕೋಟಿ 3 ಲಕ್ಷ ಮೌಲ್ಯದ ಅಕ್ರಮ ಆಸ್ತಿಯನ್ನ ಜಪ್ತಿ ಮಾಡಿದ್ದಾರೆ. 3 ಲಕ್ಷ 13 ಕೋಟಿ ಇರುವಂತ ಸಂಬಳ 1.5 ಇಂದ 2 ಲಕ್ಷ ಸಂಬಳ. ವರ್ಷಕ್ಕೆ ಮ್ಯಾಕ್ಸಿಮಮ್ ಅಂತಂದ್ರೆ 24 ಲಕ್ಷ. ಅದರಲ್ಲಿ ಏನೇ ಖರ್ಚು ಮಾಡಿದ್ರು ಕೂಡ ಒಂದು 18 ಲಕ್ಷ ಉಳಿಸ್ಕೊಳ್ತಾರೆ, ಒಂದು 15 ಲಕ್ಷ ಉಳಿಸ್ಕೊಳ್ತಾರೆ ಅಂತಂದ್ರೂ ಅವರ ಸರ್ವಿಸ್ನಲ್ಲಿ ಎಷ್ಟು ಗಳಿಸ್ಬೋದು. ಆದರೆ ಇಲ್ಲಿ ಲೆಕ್ಕ ಬರ್ತಾ ಇರುವಂಥದ್ದು 5.5 ಕೋಟಿ ನಗದು ಸಿಗ್ತಾ ಇದೆ. ಈ ನಗದು ಎಲ್ಲಿಂದ ಬಂತು ನಗದು? 7.8 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಎಷ್ಟು ಖರೀದಿ ಮಾಡಾಗತ್ತೆ? ಹಿರಿಯರಿಂದ ಮುತ್ತಜ್ಜಿಯಿಂದ ಎಷ್ಟೇ ಬಂದಿದೆ ಚಿನ್ನ ಅನ್ನೋದಾದ್ರೂ ಅದರ ಮೌಲ್ಯ ಎಷ್ಟು ಆಗುತ್ತೆ? ಎಷ್ಟು ಗ್ರಾಮ್ ಇರೋದು? ಖರೀದಿ ಮಾಡಿದ್ದು ಯಾವಾಗ? 7.8 ಕೋಟಿ ಮೌಲ್ಯದ ಚಿನ್ನಾಭರಣಗಳಂದ್ರೆ ಅದರ ಲೆಕ್ಕ ಏನಾಗುತ್ತೆ? ಆಲ್ಮೋಸ್ಟ್ ಅಲ್ಲಿ 2-2.5 ಕೆಜಿ ಆಗುತ್ತಾ ಅಂತ. 2-2.5 ಕೆಜಿ ಆಗ್ಬೋದೇನೋ ಬಂಗಾರ. 14 ಕಡೆಗೆ ದಾಳಿಯನ್ನ ಮಾಡಿದ್ರು. ಅಕ್ರಮ ಆಸ್ತಿ 13 ಕೋಟಿ ಇದು. ಅವರ ಸರ್ವಿಸ್ನಲ್ಲಿ ಅವ್ರಿಗೆ ಬರುವಂತ ಸಂಬಳದಲ್ಲಿ ಏನೆಲ್ಲ ತಗೊಳ್ಬಹುದು ಅನ್ನುವಂತ ಲೆಕ್ಕ ಹಾಕೊಂಡ್ಬಿಟ್ರೆ ಬಹಳ ಲೆಕ್ಕಾಚಾರಗಳನ್ನ ಹಾಕೊಳ್ತಾರೆ. ಆದ್ರೆ ಇಲ್ಲಿ ಅಬಕಾರಿ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಅವರ ಮೇಲೆ ಇಡಿ ರೇಡ್ ಮಾಡಿದಾಗ ಸಿಕ್ಕಿರುವಂತದ್ದು 5.5 ಕೋಟಿ ಕ್ಯಾಶು. 5.5 ಕೋಟಿ ಕ್ಯಾಶು ಅಬಕಾರಿ ವಿಚಾರದಲ್ಲಿ ಬರುತ್ತೆ. ಲೈಸೆನ್ಸ್ ಪಡೆಯೋಕೋಸ್ಕರ ಲಕ್ಷಗಳನ್ನ ಇಸ್ಕೊಳ್ತಾರೆ. 1.5 ಕೋಟಿ 2 ಕೋಟಿ 2.5 ಕೋಟಿ ಲೈಸೆನ್ಸ್ ಸಿಗಬೇಕು ಅಂದ್ರೆ ಒದ್ದಾಡಬೇಕು. ಲೈಸೆನ್ಸ್ಗಳು ಸಿಗೋದಿಲ್ಲ ಅಂತೇಳಿ. ಆದ್ರೆ ಇವ್ರ ಮನೆಯಲ್ಲಿ ಸಿಕ್ಕಿರುವಂತ ಲೈಸೆನ್ಸ್ಗಳು ಎಷ್ಟು? ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ನರಸಿಂಹಮೂರ್ತಿ ಗವಿನಾಗಮಂಗಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಇಡಿ ತೆರೆದಿಟ್ಟಿದಾಗ ಅದರಲ್ಲಿ ಸಿಕ್ಕಿರುವಂತ ಮಾಹಿತಿಗಳು ಇನ್ನೇನೇನೆಲ್ಲ ಇದೆ? ಅರುಣ, ನಿನ್ನೆ ಇಡಿ ಏಕಕಾಲದಲ್ಲಿ ರಾಜ್ಯಾದ್ಯಂತ ಸುಮಾರು 14 ಕಡೆ ದಾಳಿಯನ್ನು ನಡೆಸುವ ಕೆಲಸವನ್ನು ಮಾಡಲಾಗಿತ್ತು. ಅದರಲ್ಲಿ ಬೆಳಗಾವಿ ರೀಜನ್ನ ಎಕ್ಸೈಸ್ ಅಡಿಷನಲ್ ಕಮಿಷನರ್ ಆಗಿದ್ದಂತಹ ಮಂಜುನಾಥ್ ಸೇರಿದಂತೆ ಅವರ ಆಪ್ತರು ಮತ್ತು ಇತರ ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನು ನಡೆಸಿತು. ಇವತ್ತು ಆ ದಾಳಿಯ ಲೆಕ್ಕಾಚಾರವನ್ನು ಇಡಿ ಅಧಿಕೃತವಾಗಿ ಬಿಡುಗಡೆಗೊಳಿಸುವ ಕೆಲಸವನ್ನು ಮಾಡಲಾಗಿದೆ. 13 ಕೋಟಿಗೂ ಹೆಚ್ಚು ಮೌಲ್ಯದ ನಗದು ಮತ್ತು ಚಿನ್ನಾಭರಣವನ್ನು ಪತ್ತೆ ಮಾಡುವ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಅದರಲ್ಲಿ ಸುಮಾರು 5.5 ಕೋಟಿಗೂ ಹೆಚ್ಚು ನಗದು, ಹಾಗೆ ಸುಮಾರು 8 ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನಾಭರಣವನ್ನು ಈ ಮಂಜುನಾಥ್ ಇರ್ಬೋದು, ಅದ್ರ ಜೊತೆಗೆ ಜಗದೀಶ್ ನಾಯಕ್ ಇರ್ಬೋದು, ತಮ್ಮಣ್ಣ ಇರ್ಬೋದು ಮತ್ತು ಇವರ ಆಪ್ತರ ಮನೆಗಳಿಂದ ವಶಪಡಿಸಿಕೊಳ್ಳುವ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಯಾವ ರೀತಿ ಇವರು ಸಂಘಟಿತರಾಗಿ ಈ ಒಂದು ಕೃತ್ಯವನ್ನು ಎಸಗ್ತಿದ್ರು ಅಂದರೆ, ಈ ಒಂದು ಲೈಸೆನ್ಸ್ನ ಹಂಚಿಕೆ ವಿಚಾರದಲ್ಲಿರ್ಬೋದು ಅಥವಾ ಪ್ರತಿಯೊಂದು ಬಾರ್ಗಳಿಂದ ಲಂಚವನ್ನು ಸಂಗ್ರಹಣೆ ಮಾಡೋದಕ್ಕಿರ್ಬೋದು, ಇವರೊಂದು ಸಂಘಟಿತ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ರು. ಅದ್ರ ಜೊತೆಗೆ ಲಂಚವನ್ನು ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ, ಲಂಚವನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಇವರು ಒಂದು ಸಿಂಡಿಕೇಟ್ ಅನ್ನು ಮಾಡಿಕೊಂಡು ವ್ಯವಹಾರವನ್ನು ಮಾಡ್ತಿದ್ರು ಅನ್ನೋದನ್ನು ಇಡಿ ತನ್ನ ತನಿಖೆಯಲ್ಲಿ ಬಯಲು ಮಾಡುವ ಕೆಲಸವನ್ನು ಮಾಡಿದೆ. ಪ್ರಮುಖವಾಗಿ 100 ಬಾರ್ಗಳಲ್ಲಿ ಈ ರೀತಿಯಾದಂತಹ ಅಕ್ರಮ ದಂಧೆಯನ್ನು ಇವರು ಹೊಂದಿದ್ರು. ಅದರ ಜೊತೆಗೆ
ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಈ ಅಧಿಕಾರಿಗಳು ಯಾರಿದಾರಲ್ಲ, ಇವರ ಅಧಿಕಾರಿಗಳ ಕುಟುಂಬಸ್ಥರು ಆಪ್ತರ ಹೆಸರಿನಲ್ಲಿ 10 ಬಾರ್ಗಳ ಲೈಸೆನ್ಸ್ಗಳನ್ನು ಹೊಂದಿದ್ದಾರೆ. ಅದು ಹಲವು ರೀತಿಯ ಲೈಸೆನ್ಸ್, ಅದು CL2 ಇರ್ಬೋದು, 9 ಇರ್ಬೋದು, CL7 ಇರ್ಬೋದು, ಹೀಗೆ ಹಲವು ಬಾರ್ಗಳ ಲೈಸೆನ್ಸ್ಗಳನ್ನು ಇವರು ಹೊಂದುವ ಕೆಲಸವನ್ನ, ಇವರು ಕುಟುಂಬಸ್ಥರಿಗೆ ಕೊಡಿಸುವ ಕೆಲಸವನ್ನ ಇವರು ಮಾಡಿದ್ದಾರೆ ಅನ್ನೋದು ಇದೀಗ ಇಡಿ ತನಿಖೆಯಲ್ಲಿ ಗೊತ್ತಾಗ್ತಿದೆ. ಅಲ್ಲಿಗೆ ಬಹುತೇಕ ಇಡೀ ರಾಜ್ಯಾದ್ಯಂತ ಬಾರ್ಗಳೇನಿದ್ದಾವೆ ಆ ಬಾರ್ಗಳಲ್ಲಿ ಇವರು ಒಂದು ರೀತಿ ಹಣವನ್ನು ಸಂಗ್ರಹಣೆ ಮಾಡ್ಕೊಳ್ಳೋದು, ಅದು ಲೈಸೆನ್ಸ್ ರಿನಿವಲ್ ಅಲ್ಲಿ ಇರಬಹುದು ಅಥವಾ ಮಂತ್ಲಿ ಫಿಕ್ಸ್ ಮಾಡೋದ್ರಲ್ಲಿ ಇರ್ಬೋದು, ಈ ಎಲ್ಲದರಲ್ಲೂ ಕೂಡ ಈ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಇವರ ಖಾಸಗಿ ಏಜೆಂಟ್ಗಳು ಯಾರಿದ್ದಾರೆ ಇವ್ರನ್ನ ಬಳಸ್ಕೊಂಡು ಒಂದು ರೀತಿ ಸಂಘಟಿತ ರೂಪದಲ್ಲಿ ಈ ಒಂದು ದಂಧೆಯನ್ನ ನಡೆಸ್ತಿದ್ರು ಅನ್ನೋದು ಇದೀಗ ಇಡಿ ತನಿಖೆಯಲ್ಲಿ ಹೊರಗೆ ಆ ಫೋಟೋನ ನೀವು ನೋಡ್ತಾ ಇರಬಹುದು. ಆ ದುಡ್ಡಿನಲ್ಲಿ ಇಡಿ ಅಂತ ಹಾಕಿಟ್ಟಿದ್ದಾರೆ. 5.5 ಕೋಟಿ ಕ್ಯಾಶ್, 5.5 ಕೋಟಿ. ಹಿಂದೆಯೂ ಕೂಡ ಸಿಕ್ಕಿವೆ ಅನೇಕ ರಾಜಕಾರಣಿಗಳು, ಅವರ ಮನೆಗಳು, ಇವೆಲ್ಲ ದುಡ್ಡು ಸಿಕ್ಕಿವೆ. ಬಟ್ ಅದರಲ್ಲಿ ಅವ್ರಿಗೇನಾದ್ರೂ ಕಲ್ಪ್ರಿಟ್ ಆಗಿದ್ದಾರಾ, ಕೇಸ್ ಏನಾದರೂ ಆಗಿದೆಯಾ, ಜೈಲಿಗೆ ಹೋಗಿದ್ದಾರಾ, ಇವೆಲ್ಲ ಬರುತ್ತೆ. ಅದಿನ್ನೂ ಕೂಡ ಕೋರ್ಟ್ಗಳಲ್ಲಿದೆ.